ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಧನ್ಯವಾದ ಹೇಳಬೇಕು. 700 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿದ್ದೀರಾ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಮುಂದಿನ ವಿಡಿಯೋ. ಸೊ ಎಲ್ಲಿ ಅಂದರೆ ಇದು ಮಡಿಕೇರಿ ಕೂರ್ಗ್ 9 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸೊ ಟೋಟಲಿ 5 ಎಕರ್ಸ್ ಈ ಸೂಟಬಲ್ ಫಾರ್ ಹೋಮ್ ಸ್ಟೇ, ರೆಸಾರ್ಟ್ ಆ ಥರದಕ್ಕೆಲ್ಲ ಸೂಟಬಲ್ ಆಗುತ್ತೆ. ಹಿಂದ್ಗಡೆ ಬ್ಯಾಕ್ ಸೈಡ್ ರಿವರ್ ಇದೆ, ಒಂದು ಸ್ಮಾಲ್ ರಿವರ್ ಇದೆ. ಸೊ ನೀವೇನು ನೋಡ್ತಿದ್ದೀರಲ್ಲ ಸ್ಮಾಲ್ ರಿವರು, ಪ್ಲಸ್ ನಿಮಗೆ ಅಂದರೆ ಜಂಗಲ್ ಟ್ರೀಸ್ ಇದೆ, ಪ್ಲಸ್ ಪೇಪರ್ ಇದೆ, ಕಾಫಿ ಇದೆ, ಒಂದು ಸ್ಮಾಲ್ ಫಾಲ್ಸ್ ಬರುತ್ತೆ, ಗುಡ್ ಮೇಂಟೆನೆನ್ಸ್, ರೋಬೋಸ್ಟ್ ಇದೆ. ಸೊ ರೋಬೋಸ್ಟ್ ಕಾಫಿ, ಆ್ಯಕ್ಚುಲಿ ರೋಬೋಸ್ಟ್ ಕಾಫಿ ಅಂತೇಳಿ ಹಾಕಿರೋದವರು. ಜಂಗಲ್ ಟ್ರೀಸು, ಸಿಲ್ವರು, ಇದು ಸೂಟಬಲ್ಲು ರೆಸಾರ್ಟು, ಹೋಮ್ ಸ್ಟೇಗೆ ಸೂಟಬಲ್ಲು. ಸೊ ಮಡಿಕೇರಿಯಿಂದ 9 ಕಿಲೋಮೀಟರ್ ಟುವರ್ಡ್ಸ್ ಯಾವ ರೋಡ್ ಅಂದರೆ ಸೋಮವಾರಪೇಟೆ ರೋಡು. ಲ್ಯಾಂಡ್ ತುಂಬ ಚೆನ್ನಾಗಿದೆ. ಕಾಫಿ ಎಸ್ಟೇಟ್ ಫಾರ್ ಸೇಲ್. ಸೊ ದಯವಿಟ್ಟು ನನ್ನ ಚಾನಲ್ನ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್. ಸೊ ನಿಮಗೆ ತೋರಿಸ್ತಾ ಹೋಗ್ತೀನಿ ರೋಡ್ ಯಾವ ಥರ ಇದೆ, ಏನೇನು ಹಾಕಿದ್ದಾರೆ, ಇದೆಲ್ಲ ಲೈವಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ ಇದು ಬಂದು 5 ಎಕರ್ಸ್ ಕಾಫಿ ಎಸ್ಟೇಟ್. ಟೋಟಲ್ 5 ಎಕರ್ಸ್ ಇದೆ. ವ್ಯೂಸ್ ಇದೆ, ತುಂಬ ವ್ಯೂಸ್ ಚೆನ್ನಾಗಿದೆ. ಸ್ಮಾಲ್ ಫಾಲ್ಸ್ ಬೇರೆ ಇದೆ, ಒಂದು ಇದರಲ್ಲೇ ಮನೆ ಇದೆ. ನೀವೇ ನೋಡ್ತಾ ಇದ್ದೀರಾ, ಒಂದು ಅನ್ಫಿನ್ಸಡ್ ಮನೆ. ಆ್ಯಕ್ಚುಲಿ ಇದು ಫಿನ್ಸ್ ಆಗಿಲ್ಲ, ಅರ್ಧಂಬರ್ಧ ಕಟ್ಟಿದ್ದೀರ. ಒಂದು ಮನೆ ಇರ್ಬೋದು, ವಾಸಕ್ಕೇನು ಇಲ್ಲ, ಇರ್ಬೋದು. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಸುತ್ತಲೂ. ಸೊ ಇದೇ ಎಸ್ಟೇಟ್ ಆ್ಯಕ್ಚುಲಿ. ಇದರಲ್ಲಿ 5 ಎಕರೆ ಬೌಂಡ್ರಿ ಟೋಟಲ್ಲು ಜನರಲ್ ಪ್ರಾಪರ್ಟಿ. ನಿಮಗೆ ಮೈಸೂರಿಂದ ನಿಮಗೆ ಜಸ್ಟ್ ಒಂದು 135 ಕಿಲೋಮೀಟರ್ಸ್ ಆಗುತ್ತೆ ಮೈಸೂರಿಂದ. ಸೂಟಬಲ್ ಹೇಳಿದ್ನಲ್ಲ, ಅದಕ್ಕೆ ಸೂಟಬಲ್ ಆಗುತ್ತೆ. ಹೋಮ್ ಸ್ಟೇ, ರೆಸಾರ್ಟ್. ವ್ಯೂ ಚೆನ್ನಾಗಿದೆ. ಒಂದು ಅಡಿಯಲ್ಲಿ ಒಂದು ನದಿ, ಒಂದು ಸ್ಮಾಲ್ ಫಾಲ್ಸ್ ಈ ಲ್ಯಾಂಡ್ ಒಳಗಡೆ ಬರುತ್ತೆ, ಒಂದು ಸ್ಮಾಲ್ ಫಾಲ್ಸು. ಹೋಮ್ ಸ್ಟೇಗೆ ಹೇಳ್ದಂಗೆ ಮಾಡಿಸೋ ಜಾಗ ಇದು. ನೀವೇ ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ ಲೈವ್ ಇದು. ನೀವೇ ನೋಡ್ತಾ ಇದ್ದೀರಲ್ಲ, ಇದೇ ನೋಡಿ. ಕಾಫಿ ಎಷ್ಟು ವರ್ಷ ಆಗಿದೆ ನೀವೇ ನೋಡಿ, ಎಷ್ಟು ವರ್ಷ ಆಗಿದೆ. ಮತ್ತು ಸಿಲ್ವರ್ ಇದೆ ಇದ್ರ, ಆ್ಯಕ್ಚುಲಿ ಸಿಲ್ವರ್ ಟ್ರೀ ತುಂಬ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ದೀರಾ. ಸೋಮವಾರಪೇಟೆ ರೋಡ್ ಇದೆ ಆ್ಯಕ್ಚುಲಿ, ಸೋಮವಾರಪೇಟೆ ರೋಡು. ಸೊ ಓನರ್ ಬಂದು ರೈಟ್ ಹೇಳ್ತೀನಿ, ಫುಲ್ ವಿಡಿಯೋದಲ್ಲಿ ನೋಡಿ ರೈಟ್ ಹೇಳ್ತೀನಿ ನಿಮಗೆ. ರೈಟ್ ಏನು ಹೇಳ್ತಾರೆ ಪರೇಕರ್ ಅಂತ ಫುಲ್ ವಿಡಿಯೋ ನೋಡಿ. ಸೋಮವಾರಪೇಟೆ ಟುವರ್ಡ್ಸ್ ರೋಡು. ನಿಮ್ಮ ಮೈನ್ ರೋಡಿಂದ 4 ಕಿಲೋಮೀಟರ್ಸ್ ಆಗುತ್ತೆ. ಸೋಮವಾರಪೇಟೆ ರೋಡಿಂದ 4 ಕಿಲೋಮೀಟರ್ಸ್, ಟೋಟಲಿ 9 ಕಿಲೋಮೀಟರ್ ಫ್ರಮ್ ಮಡಿಕೇರಿ. ಹೋಮ್ ಸ್ಟೇಗೆ ಸೂಟಬಲ್ ಜಾಗ, ಹೇಳ್ದಂತ ಮಾಡಿಸಿರೋ ಜಾಗ. ತುಂಬ ಚೆನ್ನಾಗಿದೆ. ನೀವೇ ನೋಡ್ತಾ ಇದ್ದೀರಲ್ಲ. ಈ ನೋಡಿ, ವ್ಯೂಸ್ ಸಿಗುತ್ತೆ ಮಾರ್ನಿಂಗ್. ನಿಮಗೆ ಮಾರ್ನಿಂಗ್ ವ್ಯೂಸ್ ಇದು, ಮಾರ್ನಿಂಗ್ ಮತ್ತು ಈವ್ನಿಂಗ್ ವ್ಯೂಸ್ ಇದು. ಯಾವ ಥರ ಅಲ್ಲಿ ಮಳೆ ಬಂದರೆ ಹೆಂಗಿರುತ್ತೆ ವ್ಯೂಸ್ ನೋಡಿ. ನೀವೇ ನೋಡ್ತಾ ಇದ್ದೀರಾ ಲೈವಲ್ಲಿ. ಸೊ ಇದು ಜಂಗಲ್ ಟ್ರೀಸು. ಸೊ ಹೆಚ್ಚಿನ ಮಾಹಿತಿಗೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಮೇಲ್ಗಡೆ ಡಿಸ್ಪ್ಲೇ ಆಗ್ತಿದೆಯಲ್ಲ, ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಅಂತೇಳಿ, ಕೆಳಗಡೆ ನಂಬರ್ ಪ್ರದೀಪ್ ಅಂತೇಳಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅಥವಾ ಮಹೇಶ್ ರಾಜ್ ಅವರು ಕಾಂಟ್ಯಾಕ್ಟ್ ಮಾಡಿ. ಫ್ರೀ ವಿಸಿಟಿಂಗ್ ಇರುತ್ತೆ, ಒಂದ್ಸರಿ ವಿಸಿಟ್ ಮಾಡಿಸ್ತೀವಿ, ತೋರಿಸ್ತೀವಿ ನೋಡಿ. ಇದು ಮಾರ್ನಿಂಗ್ ವ್ಯೂಸು. ಇದು ಬಂದು ಮಧ್ಯಾಹ್ನ ತೆಗಿರೋ ವೀಡಿಯೋಸ್ ಇದು. ಅಲ್ಲೇ ಪಕ್ಕದಲ್ಲೇ ತಿಳಿದ್ನಲ್ಲ, ಒಂದು ಚಿಕ್ಕ ರಿವರ್ ಬೇರೆ ಇದೆ. ಲ್ಯಾಂಡ್ ಸ್ಲೈಡಿಂಗ್ ಇದಕ್ಕೂ ತುಂಬ ದೂರ ಇದೆ. ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತಲ್ಲ, ಇಲ್ಲಿಂದ 15 ಕಿಲೋಮೀಟ್ರ್ ದೂರ ಇದೆ. ಹೋಮ್ ಸ್ಟೇಗೆ ಹೇಳ್ದ ಮಾಡಿಸಿರೋ ಜಾಗ. ಯಾರಾದರೂ ಇಂಟ್ರೆಸ್ಟ್ ಆಗಿದ್ದರೆ ಹೋಮ್ ಸ್ಟೇ ಮಾಡ್ತೀನಿ, ಅಥವಾ ಏನಾದರೂ ಇದು ಮಾಡ್ತೀನಿ, ರೆಸಾರ್ಟ್ ಮಾಡ್ತೀನಿ ಅನ್ನೋರಿಗೆ ಹೇಳ್ದಂಗಿದೆ ಜಾಗ ಇದು ನೋಡಿ. ಮತ್ತು ಒಳಗಡೆ ಲ್ಯಾಂಡ್ ಒಳಗಡೆ ರೋಡ್ ಇದೆ, ಈ ಥರ ಮಡ್ ರೋಡ್ ಒಳಗಡೆನೆ. ಈ ಎಸ್ಟೇಟ್ಗೆ ಸುತ್ತಾಡೋಕ್ಕೆ, ಈ ಕಾಫಿ ಎಸ್ಟೇಟ್ಗೆ ಸುತ್ತಾಡೋಕ್ಕೆ ಮರಗಳಿದೆ, ರೋಡ್ ಇದೆ. ಓಕೆನಾ, ಸಾರಿ, ಮರ ಅಂತ ಹೇಳ್ಬಿಟ್ಟೆ, ರೋಡ್ ಇದೆ. ಸೊ ಇದ್ರ ಬ್ಯಾಕ್ ಸೈಡ್ ಒಳ್ಳೆ ವ್ಯೂಸ್ ಸಿಗುತ್ತೆ ನಿಮಗೆ. ಈ ಕ್ಲೈಂಟ್ಗಳು ಬಂದರೆ ಉಳ್ಕೊಳ್ಳೋಕ್ಕೆ ವ್ಯೂಸ್ ಕೇಳ್ತಾರೆ ಅಂಥವ್ರಿಗೆ ಹೇಳ್ದಂಗೆ ರೆಸಾರ್ಟ್ಗೆ ಮಾಡಿಸೋ ಜಾಗ ಇದು ನೋಡಿ. ಈ ಥರ ರೋಡ್ ಇದೆ, ರೆಸಾರ್ಟ್ಗೂ ಇದೆ, ಈ ಥರ ರೋಡ್ ಕನ್ವೆಂಟ್ ಇದೆ. ಲ್ಯಾಂಡ್ ಒಳಗಡೆ ಬರೋ ಇದು, ಎಸ್ಟೇಟ್ ಒಳಗಡೆ ಬರೋ ರೋಡ್ ಇದು. ಒಳಗಡೆಗೆ ನೀವೇ ಬೇಕಾದ್ರೆ ಯಾವ ಥರ ರೋಡ್ ಮಾಡಿಸ್ಕೊತೀರೋ ಅಥವಾ ಕಾಂಕ್ರೀಟ್ ರೋಡ್ ಮಾಡಿಸ್ಕೊತೀರೋ ಅದು ನಿಮ್ಗೆ ಬಿಟ್ಟಿದ್ದು. ಸೊ ಮೈನ್ ರೋಡಿಂದ 4 ಕಿಲೋಮೀಟರ್. ಸೊ ನೋಡ್ತಾ ಇದ್ದೀರಲ್ಲ, ಕಾಂಕ್ರೀಟ್ ರೋಡ್ ಹಾಕಿಸ್ಕೊಂಡಿದ್ದಾರೆ ಆ್ಯಕ್ಚುಲಿ ಬರೋಕ್ಕೆ ಮಾಡೋಕ್ಕೆ ಒಳಗಡೆಗೆ, ಲ್ಯಾಂಡ್ ಒಳಗಡೆಗೆ, ಎಸ್ಟೇಟ್ ಒಳಗಡೆಗೆ ಕಾಂಕ್ರೀಟ್ ರೋಡ್ ಮಾಡಿಸ್ಕೊಂಡಿದ್ದಾರೆ.
ನೀವೇ ನೋಡ್ತಾ ಇದ್ದೀರಾ. ಆಲ್ರೆಡಿ ಇವಾಗ ಕಾರು ಮತ್ತು ಬೈಕೆಲ್ಲ ಓಡೋಕ್ಕೆ ತುಂಬ ಏನು ಇದಾಗಿಲ್ಲ, ಚೆನ್ನಾಗಿದೆ ರೋಡು, ಕಾಂಕ್ರೀಟ್ ರೋಡ್ ಇದೆ ಒಳಗಡೆ. ನೋಡಿ ಎಷ್ಟು ಇದು ಕಾಫಿ ಇದು ನೋಡಿ. ಸ್ಮಾಲ್ ರಿವರ್ ಅಲ್ಲಿ ಫಾಲ್ಸ್ ಥರ ಹರಿತಿದೆ. ಇದೊಂದು ಯೂಸ್ ಸಿಗುತ್ತೆ ರೆಸಾರ್ಟ್ ಮಾಡೋರಿಗೆ, ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಅಟ್ಲೀಸ್ಟ್ ನೀರಲ್ಲಿ ಕೂತ್ಕೊ ಆಟ ಆಡ್ಕೊಂಡು ನೋಡಿ, ಇಲ್ಲಿ ಸ್ಮಾಲ್ ಫಾಲ್ಸ್ ಹರಿತೈತಲ್ಲ, ನೀವೇನು ನೋಡ್ತಾ ಇದ್ದೀರಾ. ಇದು ಮಳೆ ಬಂದರೆ ಚೆನ್ನಾಗಿ ದೊಡ್ಡದಾಗಿ ಹರಿಯುತ್ತೆ ಆ್ಯಕ್ಚುಲಿ. ಮಳೆ ಜಾಸ್ತಿ ಆದಾಗ ಜಾಸ್ತಿ ನೀರು ಬರುತ್ತೆ ಇದರಲ್ಲಿ. ಹಂಗಂದ್ಬಿಟ್ಟು ಸ್ಲೈಡಿಂಗ್ ಏನು ಆಗಲ್ಲ. ಸೊ ನೋಡಿ ವ್ಯೂಸು ಏನು ಚೆನ್ನಾಗಿದೆಯಲ್ಲ, ಎಲ್ಲ ಗ್ರೀನರಿ. ಈ ಥರ ಮಡ್ ರೋಡು ಕೂಡ ಇದೆ, ನೀವು ಬೇಕಾದ್ರೆ ಮಾಡಿಸ್ಕೋಬೋದು. ಅಲ್ಲಿ ಮನೆಗಳು ಕಾಣ್ತಿದೆಯಲ್ಲ ನೋಡಿ, ಇದು ರಿವರ್ ಹೆಂಗೆ ಹರಿತಿದೆ ನೀರಿಗೇನು ಕೊರತೆ ಇಲ್ಲ ಮಡಿಕೇರಿಲಲ್ವಾ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಸೊ ಯಾಕೆ ಅಂದರೆ 700 ಸಬ್ಸ್ಕ್ರೈಬರ್ ಆಗಿದ್ದಾರೆ ನೋಡಿ. ಮನೆ ಅನ್ಫಿನಿಶ್ಡ್ ಮನೆ ಇದೆ ಆ್ಯಕ್ಚುಲಿ. ಲೇಬರ್ ಶೆಡ್ ಅಂತ ಮಾಡ್ಕೊಂಡಿದ್ರು ಅವರು ಓನರು, ಹಾಗಾಗಿ ಆ ಥರ ಇದೆ ಒಂದಷ್ಟೇ ನೋಡಿ. ಇದು ಪೇಪರ್ ವಿತ್ ನಿಮಗೆ ಜಂಗಲ್ ಟ್ರೀ, ಮಧ್ಯದಲ್ಲಿ ಕಾಫಿನೂ ಇದೆ. ಇದು ಲೇಬರ್ ಸೆಡ್ ಆ್ಯಕ್ಚುಲಿ. ಈಗೇನು ವಾಸ ಇಲ್ಲ ಅಲ್ಲಿ. ಇವರು ಇರೋದು ಬ್ಯಾಂಗ್ಳೂರು ಸೆಟ್ಲಾಗಿದ್ದಾರೆ ಇವರು ಓನರು, ಹಾಗಾಗಿ ಇದನ್ನು ಸೇಲ್ ಮಾಡಿಬಿಟ್ಟು ಎಲ್ಲ ಬ್ಯಾಂಗ್ಳೂರು ಸೆಟ್ಲ್ ಆಗೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಸರ್ ಪರ್ ಎಕರ್ ನಿಮಗೆ 65 ಲ್ಯಾಕ್ ಹೇಳ್ತಿದ್ದಾರೆ ಪರ್ ಎಕರ್. ಇನ್ಕಮ್ ಇರೋದು ಕಾಫಿ ಇನ್ಕಮ್ ಇದೆ, ಪೇಪರ್ ಇನ್ಕಮ್ ಇದೆ, ಜಂಗಲ್ ಟ್ರೀ, ಸಿಲ್ವರು, ರೋಬೋಸ್ಟ್ ಕಾಫಿ ಹಾಕಿರೋದು ಆ್ಯಕ್ಚುಲಿ ಅವರು, ಅದು ಇನ್ಕಮ್ ಇದೆ. ಸೊ ಹಾಗಾಗಿ ಇವ್ರೇನು ಕೋಟ್ ಮಾಡ್ತಿದ್ದಾರೆ ರೈಟ್ ಅಂದರೆ 65 ಲ್ಯಾಕ್ ಪರ್ ಎಕರ್ ಅವ್ರು ಕೋಟ್ ಮಾಡ್ತಾರೆ. ಅವರು ಅಷ್ಟು ಕೋಟ್ ಮಾಡ್ತಾಯಿದ್ದೀನಿ. 2 ಲ್ಯಾಕೆ ನೆಗೋಷಿಯಬಲ್ ಮಾಡ್ಬೋದು ಕೂತ್ಕೊಂಡ್ರೆ ಅಂದ್ಕೊಂಡಿದ್ದೀನಿ ನೋಡಿ. ನೀವೇ ನೋಡ್ತಾ ಇದ್ದೀರಲ್ಲ, ಇದು ಲೇಬರ್ ಸೆಡ್ ಆ್ಯಕ್ಚುಲಿ. ಇದೊಂದು ಲೇಬರ್ ಸೆಡ್ಡು, ಏನು ನೋಡ್ತಾ ಇದ್ದೀರಾ, ಇದು ಲೇಬರ್ ಸೆಡ್ಡು. ಪಕ್ಕದಲ್ಲೂ ಒಂದು ಲೇಬರ್ ಸೆಡ್ ಇದೆ, ಅದು ಡೆಮಾಲಿಷನ್ ಮಾಡಿಬಿಟ್ಟಿದ್ದಾರೆ. ಸೊ ನಾನೇ ಖುದ್ವಾಗಿ ವೀಡಿಯೋ ಮಾಡ್ಕೊಬಂದಿರೋದು ಆ್ಯಕ್ಚುಲಿ. ಇದು ನೋಡಿ ವ್ಯೂಸ್ ಯಾವ ಥರ ಇದೆ. ಸುತ್ತಲೂ ಬೆಟ್ಟ ಗುಡ್ಡಗಳಿದೆ, ತುಂಬ ಚೆನ್ನಾಗಿದೆ ಲ್ಯಾಂಡ್ ಆ್ಯಕ್ಚುಲಿ. ಕಾಫಿ ಎಸ್ಟೇಟ್ 5 ಎಕರ್ ಕಾಫಿ ಎಸ್ಟೇಟ್ ಫಾರ್ ಸೇಲ್, ಪ್ಲೀಸ್ ಕಾಂಟ್ಯಾಕ್ಟ್ ಇಮಿಡಿಯೇಟ್ಲಿ. ಈ ಥರ ನೀರು ಎಲ್ಲಿ ಸಿಗುತ್ತೆ ನೋಡಿ, ಅಲ್ಲಿ ಒಳಗಡೆ ಒಂಥರ ಫಾಲ್ಸ್ ಥರ ಹರಿತಿದೆ ನೀರು, ಸ್ಮಾಲ್ ಫಾಲ್ಸ್ ಥರ. ಮತ್ತು ಸ್ವಲ್ಪ ಕಾಂಕ್ರೀಟ್ ರೋಡ್ ಇದೆ ನೋಡಿ. ಲ್ಯಾಂಡ್ ಒಳಗಡೆ ಹೆಂಗೆ ಕಾಂಕ್ರೀಟ್ ರೋಡ್ ಎಂಟ್ರೆನ್ಸ್ಗೆ ಬರುತ್ತೆ. ಈ ಥರ ವ್ಯೂಸು ಕೂಡ ಇದೆ ನೋಡಿ. ಇಲ್ಲಿ ಒಂದು ಪಕ್ಕದಲ್ಲೇ ಒಂದು ಲೇಕ್ ಬೇರೆ ಇದೆ, ಆ ಲೇಕು ಕೂಡ ನಿಮಗೆ ಸೇರುತ್ತೆ. ಇದು ರೆಸಾರ್ಟ್ ಮಾಡೋರಿಗೆ ಹೇಳ್ದಂಥ ಜಾಗ, ಹೋಮ್ ಸ್ಟೇ ಮಾಡೋರಿಗೆ ಹೇಳ್ದಂಥ ಮಾಡಿಸಿರೋ ಜಾಗ ಇದು ಆ್ಯಕ್ಚುಲಿ. ಬಟ್ ಇನ್ನೊಂದು ಎಲ್ಲರೂ ಕೇಳ್ತಾರೆ, ಅಂದರೆ ಪ್ಲೈನಾಗಿದೆಯಾ ಲ್ಯಾಂಡು ಮತ್ತು ಮಟ್ಟವಾಗಿದೆಯಾ ಅಂತ ಕೇಳ್ತಾರೆ. ಮಡಿಕೇರಿ ಇದು ಎಲ್ಲೂ ಸಿಗೋಲ್ಲ ನಿಮಗೆ ಪ್ಲೈನಾಗಿರೋದು, ಈ ಥರ ಹಿಲ್ಸೇ ಸಿಗೋದು ನಿಮಗೆ ಆ್ಯಕ್ಚುಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಪ್ಲೀಸ್ ಕಾಂಟ್ಯಾಕ್ಟ್.